ವಿಕ್ರಮ ಮತ್ತು ವಂಶಿ ಎನ್ನುವುದಾಗಿ ಮನೆಯಲ್ಲಿದ್ದವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಸ್ವಾಮಿ. ನನ್ನ ಆಸೆ ಏನು, ಅರಮನೆಯಲ್ಲಿ ನಡೆಯುವಂತ ನಾಟ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಬರಬೇಕು ಎನ್ನುವುದಾಗಿ. ಸ್ಥಾನ ಸಿಗ್ಬೇಕು ಅಂತಾದ್ರೆ ಪ್ರೋತ್ಸಾಹ ಇರ್ಬೇಕು. ಹೋಗಿ ಅಪ್ಪನಲ್ಲಿ ಕೇಳಿದ್ರೆ ಅಪ್ಪ ಹೇಳುದಾದ್ರೂ ಏನು, ಮಗಳೇ ನೀ ನಾಟ್ಯ ಮಾಡೋದು ಬೇಡ, ಮನೆಯಲ್ಲಿ ಇರು ಅಂತ ಹೇಳುದು. ಹೇಗಾದ್ರೂ ಮಾಡಿ ನಾಟ್ಯ ಕಲಿಬೇಕೆನ್ನುವ ಕಾರಣಕ್ಕಾಗಿ ಗೆಳೆಯನಲ್ಲಿ ಮನಸ್ಸಿನ ಅಭಿಪ್ರಾಯ ತೋಡಿಕೊಂಡೆ. ಬರ್ಬೇಕಿಂತ ಇಷ್ಟೊತ್ತಿಗೆ ಎಲ್ಲಿದ್ದವರು ಚಂದದ ಮದನ ಏನು ಅಪ್ಪ ನಿನ್ನ ರೂಪವೇ ರಸಮುಖದ ರಸನಗೆಯ ಬಾಲೆ ಹೆಸರು ಕಂಠದ ಶೋಭಿಪ ಮುತ್ತಿರು ಬೋಲೆ ಕಂಡ ಕಂಡದೆ ಕಾಸಿಪ ವಿಶಾಲೆ ಕೆಂಪು ಸೊಂಪಿನ ಚಂದ್ರ ಗೊಂಡೆ ಕೆಂಪು ತುಟಿಗಳ ನಾಸಿಕದ ರಂಬೆ ಓದನ್ನ ಜೀವದ ಗೊಂಬೆ ಒಂದನಳೆ ಮದನ ಎಷ್ಟು ದಿವಸದಿಂದ ಯೋಚನೆ ಮಾಡಿಕೊಂಡಿದ್ದೆ ಯಾವ್ದನ್ನು ಹೆಣ್ಣೊಬ್ಬಳು ಸಿಗಬೇಕು ಅವಳು ಎದುರುಗಡೆ ಇಷ್ಟೆಲ್ಲ ಹೇಳ್ಬೇಕು ಅನ್ನೋದಾಗಿ ಕಂಠಪಾಠ ಮಾಡೋದಕ್ಕೆ ಪ್ರಾರಂಭ ಮಾಡಿ ಎಷ್ಟು ದಿವಸ ಆಯ್ತು ಚಂದ್ರ ಚಂದ್ರನಿಗೆ ಕಂಠಪಾಠದ ನಿವಾರ್ಥ ಅಂತ ಕರ್ತೇನೆ ಅಂದ್ರೆ ಬದುಕಿನಲ್ಲಿ ಇಲ್ಲಿಯವರೆಗೆ ಒಂದೇ ಒಂದು ಹೆಣ್ಣು ಮಕ್ಕಳನ್ನ ಕಂಡವ ನಾನಲ್ಲ. ನೀನಷ್ಟು ಒಳ್ಳೆಯ ಎನ್ನುವ ಕಾರಣಕ್ಕಾಗಿ ನಿನ್ನ ಗೆಳತನ ಮಾಡಿದ್ದಲ್ವಾ ಅಲ್ಲಪ್ಪ. ಇದಕ್ಕಿದ್ದ ಹಾಗೆ ಇನ್ನೊಂತ ರೂಪರಾಜ್ಯವನ್ನು ನೋಡುವಾಗ ರತ್ಕತವಾಗಿರುತ್ತ ಭಾವನೆಗಳು ಸಾಹಿತ್ಯದೊಂದಿಗೆ ರಕ ಹೊಂದಿ ತುಟಿಯನ್ನು ತರಿಸಿ ಹೊರಹೊಮ್ಮುವುದು ಸಾಯುತ್ತಾನೆ. ಏನು ತರುಣಿ ಮನೋಜನ ಕರಣಿ ವಿಲಾಸದ ಸರಣಿ ಕಲಾ ಪುಷ್ಕರಣಿ ತುಂಬು ಜೌವನದ ಮಗಸರಿಯೇ ಕಣ್ಣ ಕಂಪನದ ಸೊಗಸರಿಯೇ ಪಾಲು ಬೆಳಗಿದ ತರ ಧರಿತ್ರಿಯೇ ನಿನ್ನ ರೂಪ ರಾಜ್ಯದ ಮೋಹಕ್ಕೆ ಪಾದನೆಯ ಸಾಲ ಕೇಶ ರಾಶಿಗೆ ಕಪ್ಪಡರೆ ಕುಳಿತ ಕುಡಿ ಉಪ್ಪ ಹಬ್ಬಕ್ಕೆ ನಿನ್ನ ಸೌಂದರ್ಯ ಆರಾಧನಾದ ಎನಗೆ ನಿನ್ನ ಕಣ್ಣೊಡನೆ ನೆನಸು ನಾಚಿಕೆ ಇನ್ನೇನು ಮತ್ತೆ ಎನ್ನುವಾಗಿ ತನಿಯ ಬರಲಿ. ಮಾತಾಡದ ಕೊಟ್ಟರೆ ಎಷ್ಟು ಮಾತಾಡ್ತೇನೆ ನೀನು ಸರಾಗ ಬರ್ತದೆ ಅದು ಮಾತಾಡಿಕೆಯಿಂದ ಹೊಗಳಿದ್ ಸಾಕು ಹೊಗಳಿದಲ್ಲ ವಾಸ್ತವ ಅಷ್ಟು ಚಂದ ಇದ್ದೀನಿ. ಅದಿರ್ಲಿ ನೀನ್ ಹೇಳಿದ್ದೇನ್ ಮಾಡ್ದೆ ನಾಟ್ಯ ಹೇಳಿ ಕೊಡ್ತೇನೆ ಬೇಗ ಬಾ ಅಂತ ಹೇಳಿದ್ಯಲ್ಲ
ಅವತ್ತೊಂದು ಹೇಳಿದ್ದೇನೆ ಅಲ್ವೇ ಬಿಡೆ. ಈ ಮದನ ಚಂದ್ರನ ಸಹವಾಸ ಮಾಡಿದಂತಾದ್ರೆ ಮೇಲೆ ಹೋಗುವುದು ಖಂಡಿತ. ಮೇಲೆ ಅಂದ್ರೆ ಅರಮನೆ ನಡೆಯುವಂತ ನಾಟ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ನಿನಗೆ. ಅಷ್ಟು ಮಾಡಿದ್ದು ಸರ್. ಪ್ರಥಮ ನೀನು ಬರ್ಬೇಕು ಅಂತ ಆದ್ರೆ ಅನೇಕ ಹಿರಿತನಗಳ ಜೊತೆಗೆ ಸಣ್ಣದೊಂದು ಅನುಸಂಧಾನ ಮಾಡಿಕೊಳ್ಬೇಕು. ಏನದು? ಹಣ 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 ಬೇಕು. ಹಣವ? ಹಾ, ಹಣವನ್ನು ನನ್ನ ಹತ್ರ ಇಲ್ಲ. ಹಣ ಇಲ್ಲದವ್ರಿಗೆ ಕೆಲಸ ಆಗ್ತದೆ. ನನ್ನಲ್ಲಿ ಇಲ್ಲ ಅಂತ ಹೇಳಿದ್ದು. ನಾಟ್ಯ ಹೇಳಿಕೊಟ್ಟು ನೀನು ನನಗೆ ಸ್ಥಾನ ಕೊಡಿಸ್ತಿ ಅಂತ ಆದ್ರೆ ಅರಮನೆಯಲ್ಲಿ ಬೇಕಾದಷ್ಟು ಹಣ ಉಂಟು. ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ನಿನಗೆ ಎಷ್ಟು ಹಣ ಬೇಕು ಅಷ್ಟು ಹಣವನ್ನು ನಾನು ತಂದು ಕೊಡ್ತೇನೆ. ಅರಮನೆಯಲ್ಲಿರುವವರೇ ಹಣ ಅಲ್ಲ, ಸ್ವಲ್ಪ ಸ್ವಲ್ಪ ಆಭರಣವನ್ನು ತಂದು ಕೊಡ್ತೇನೆ ಅಂತಂದ್ರೆ ಪ್ರಥಮ ಹೇಗೂ ನಿನಗೆ, ಜೊತೆಗೆ ಒಂದನಳ ಬದುಕಿಗೆ ಭದ್ರತೆಯ ಭಾವನೆ. ಈ ಮಾತು ಸದನದೊಳಗಿಯ ಕನಕಮಾಲೆಯ ಸದನದೊಳಗಿಯ ಕನಕಮಾಲೆಯ ಸದನದೊಳಗಿಯ ಕನಕಮಾಲೆಯ ಕನಕಮಾಲೆಯ ಮುದ ನೋಡಿ ಬೇರೋ ಮುದ್ದಗೆ ಮುದ ನೋಡಿ ಬೇರೋ ಮುದ್ದಗೆ ಸದನದೊಳಗಿಯ ಕನಕಮಾಲೆಯ ಮುದದೊಳಿವೆರು ಮುದ್ದಗೆ ಮುದದೊಳಿವೆರು ಮುದ್ದಗೆ ಮುದದೊಳಿವೆರು ಮುದ್ದಗೆ ಸದನದೊಳಗಿಯ ಕನಕಮಾಲೆಯ ಮುದದೊಳಿವೆರೋ ಮುದ್ದಗೆ ಮುದದೊಳಿವೆರೋ ಮುದ್ದಗೆ ಮಧುರ ಕನಸಿಗೆ ನೀರೆ ನಾವಿಕ ಮಧುರ ಕನಸಿಗೆ ನೀರೆ ನಾವಿಕ ನಾವಿಕ ನಾವಿಕ
ಮಧುರ ಕನಸಿಗೆ ನೀನೇ ನಾವಿಕ, ಮಧುರ ಕನಸಿಗೆ ನೀನೇ ನಾವಿಕ, ಮಧುರ ಚಂದಿರ ನಂಬಿಕೆ. ನಿರೀಕ್ಷೆ ನೋಟದಿಂದ ನೋಡ್ತಿರುವ ಸಂದರ್ಭ ಮುಗಿದೇ ಬಿಡ್ತಲ್ವೇ? ಚಿಗುರನ್ನ ಮೆನ್ನಂತಹ ಚಿಗುರೆಯ ಮನೆ ಚನ್ನರ ಅತ್ತ ಗಮಿಸಿದ ಹಾಗೆ ಲಯದ ರಾಶಿಯೇ ಓಡಾಡಿದ ಹಾಗೆ ಆಂಗಿಕ ಮೂಲಂಜಸ್ತಿ ಇರುತ್ತ ವಾಕ್ಯ ನಿನ್ನ ತಾತ ನಾಟ್ಯವನ್ನು ನೋಡಿಯೇ ಹುಟ್ಟಿಕೊಂಡದೇನು. ನನಗಂತೂ ಪೂರ್ಣ ಭರವಸೆ ಬಂತು ನೋಡು. ಅರಮನೆಯಲ್ಲಿ ನಡೆಯುತ್ತ ನಾಟ್ಯ ಸ್ಪರ್ಧೆಯಲ್ಲಿ ಅದಷ್ಟೇ ಸುಕುಮಾರರು ಬಂದರೂ ಕೂಡ ಈ ಸುಕುಮಾರಿ ನೀರನ್ನ ಕುಡಿಸದೆ ಬಿಡ್ತಾಳ ಕೇಳುವುದು. ಮದನ, ಏನೇ ಯಾವಾಗಲೂ ಸಂತೋಷದಲ್ಲೇ ಇರುವವಳು. ಹೌದಪ್ಪ. ಆದ್ರೆ ಇವತ್ತಿನ ಸಂತೋಷ ನನಗೆ ಯಾವತ್ತೂ ಆಗ್ಲೇ ಇಲ್ಲ. ದ್ವಿಗುಣ ಆಗುತ್ತಾ ಉಂಟು. ಹೌದು, ಆದ್ರೂ ಕುಣಿಬೇಕಂತ ನಾನು ಇಲ್ಲಿಗೆ ಇಷ್ಟೊತ್ತಿಗೆ ಬಂದದ್ದಲ್ಲ. ಆದ್ರೂ ಕುಣಿಬೇಕೆ ನಾನಿದ್ದೇನೆ. ಸತ್ಯ. ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರ್ತದೆ ಆದ್ರೆ ಕುಣಿಯುವುದಕ್ಕೆ ಬಾರದಿದ್ದವನು ವೇದಿಕೆಯಲ್ಲಿ ಕುಣಿತಾನೆ ಎನ್ನುವುದಕ್ಕೆ ಸಾಕ್ಷಿ ಇದೇ ವೇದಿಕೆ ಆಗ್ಲಿಲ್ವಾ? ಜೊತೆಗೆ ಪಕ್ವವಂತ ಪ್ರತಿಭೆ ಯಾರಲ್ಲಿ ಮನೆ ಮಾಡ್ತದೆಯೋ ಅಂತವರಿಗೆ ಪ್ರೋತ್ಸಾಹದ ಸುರಿಮಳೆ ಎನ್ನುವುದು ತನ್ನಿಂದ ತಾನಾಗಿಯೇ ಬರ್ತದೆ. ಪಕ್ವ ಪ್ರತಿಭೆ ಒಂದನಲು ಎನ್ನುವುದರಲ್ಲಿ ಎರಡು ಮಾತಿಲ್ಲ ನೋಡು. ಏನು ಮದನ, ಏನು ನಿನ್ನ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಬೇಕು. ಸದಾ ಇರ್ತದೆ. ಅರಮನೆಯಲ್ಲಿ ನಡೆಯುವಂತ ನಾಟ್ಯ ಸ್ಪರ್ಧೆಯಲ್ಲಿ ಭಾಗವಹಿಸುವಳು ಯಾರು? ವಂದನ. ಅವಕಾಶ ಮಾಡಿಕೊಡುವುದು ಯಾರು? ಮದನ. ನಿರೀಕ್ಷೆ ಇರ್ತೇನೆ. ನಾಟ್ಯ ಸ್ಪರ್ಧೆ ನಿರೀಕ್ಷೆ ಇರ್ತೇನೆ. ಹೇಳ್ಬೇಕು ಮತ್ತೆ. ಚಂದ್ರ ಚಂದ್ರ ನಾಟ್ಯ ಸ್ಪರ್ಧೆ ಯಾರಿಗೊತ್ತು ಸ್ವಾಮಿ ನಾಟ್ಯ. ನನ್ನ ನಾಟ್ಯವನ್ನು ನೋಡಿದ್ರೆ ನಟರಾಜನು ಆತ್ಮಹತ್ಯೆ ಮಾಡಿಕೊಂಡವನು. ಮತ್ತೆ ಇವಳಿಗೆಲ್ಲ ನಾವು ನಾಟ್ಯ ಹೇಳಿಕೊಡುವುದಾ? ನಮ್ಮದಾಗಲ್ಲ. ಬಳಸುವುದು ಬೇಸಾಡುವುದು. ಈಗಾಗಲೇ ಮಾಲಿನ್ಯವಂತ ಹೆಣ್ಣನ್ನು ಮದುವೆಯ ನಾಟಕವನ್ನಾಡಿ ಬಳಸಿ ಬಿಸಾಡಿದ ಹಾಗಾಯ್ತು. ಜೊತೆಗೆ ಮಾಣಿಕ್ಯಪುರದ ಯುವರಾಜರಾಗಿತ್ತು ವಂಶಿಯಿಂದ ಬರಬೇಕಂತ ತನ್ನ ಕನಕಗಳನ್ನ ಹಾಗಾಯ್ತು. ತನ್ಮೂಲಕವಾಗಿ ವಂಶೀಯ ಬದುಕು ಧ್ವಂಸ. ಯಾರ ಬದುಕು ಹಾಳಾದ್ರೂ ನಮಗೇನು ಸ್ವಾಮಿ? ನಮ್ಮ ಬದುಕು ನೇರವಾಗಿರ್ಬೇಕು. ಪಕ್ಕದ ಮನೆಗೆ ಬೆಂಕಿ ಬಿದ್ರು ನಮಗೇನು? ನಾವು ಬೆಚ್ಚಗಿದ್ರೆ ಸಾಕು. ಹೊಸ ಹಕ್ಕಿ ಸಿಗಬೇಕೆಂಬ ನಿರೀಕ್ಷೆಯಲ್ಲಿದ್ದವ ಹಕ್ಕಿಯ ಜಾತಿ ಆದ್ರೆ ಸಾಕು ಎನ್ನುವ ಹಾಗೆ. ಇದು ಹಾಗಲ್ಲ. ಜಾತಿಯ ಹಕ್ಕಿ, ಅರಮನೆಯ ಮುದ್ದಾದ ರಗಿಣಿ ತುಂಬಿ ತುಡುಕು ಅವಳ ದೇಹವನ್ನು ನೋಡುವಾಗ ನಿಂತುಕೊಂಡಲ್ಲಿ ನಿಂತುಕೊಳ್ಳಿ
ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಹೊಲಸಿನ ತೊಳೆಗೆ ಜೇನುತುಪ್ಪ ಸೇರಿಸಿದ ಸವಿ, ಈಗಷ್ಟೇ ಬಿರಿದರಳಿದ ಸುಮ. ರಸಿಕನ ಅಂತ ಈ ದುಂಬಿ ಬಿರಿದರಳಿದ ಸುಮವನ್ನ ಆಕ್ರಮಿಸದೆ ಬಿಡ್ತಾನ. ಓನನ್ನ ಆರಾಧ್ಯ ದೇವನೇ, ಲಲಿತಾಂಬಿಕೆಯ ಪ್ರಿಯಸಕನಾಗಿರುವಂತಹ ಕಾಮೇಶ್ವರ ಪರಮಾತ್ಮನೇ. ಅರ್ಥವಾಯಿತು ಮದನ ಚಂದ್ರನ ಬಾಳು. ಇವಳಿಗೂ ಸ್ವಲ್ಪ ನಾಟ್ಯದ ಹುಚ್ಚುಂಟು. ನಾಟ್ಯದ ಹುಚ್ಚನ್ನ ಬಿಡಿಸ್ತೇನೆ, ಜೊತೆಗೆ ಹಣ ಆಭರಣಗಳನ್ನ ಸೂರೆಗೈತೇನೆ. ಸ್ವರ್ಗ ಸಾಮ್ರಾಜ್ಯ ತರುವಾಗ ಯಾರು ಕಳೆದ್ರ? ಚಂದ್ರ. ಯಾವ ಚಂದ್ರ?